ಮಾಡ್ತೀರಾ? ನಾವು ಮರಗೆಲಸ ಮರಗೆಲಸ ಕಾರ್ಪೆಂಟ್ರು. ತಮ್ಮ ಹೆಸರು? ಶ್ರೀನಿವಾಸಾಚಾರಿ ಆಚಾರರು. ಓಕೆ. ಆ ಕಡೆ ಮನೆಗೆ ಈ ಕಡೆ ಮನೆಗೆ ಜಾಯಿಂಟಾಗಿ ಯಾಕೆ ಇದು ಹಾಕ್ಕೊಂಡಿದ್ದೀರಿ? ಅದು ಯಾಕೆ ಹಾಕ್ಕೊಂಡಿದ್ದೀರಿ? ನಮ್ಮ ತಾಯಿಯವರ ಹಾಂ ಅದು ಮನೆ ಇದು ನೋಡಿ, ಇದಕ್ಕೂ ಯಾವುದೇ ಕಾರಣಕ್ಕೂ ಜಾಯಿಂಟಾಗಿ ಹಾಕ್ಕೋಬೇಕು. ಇದಕ್ಕೂ ಈ ಮನೆಗೂ ಸಂಬಂಧನೇ ಇಲ್ಲ. ಈಗ ಹಾಕ್ಕೊಂಡಾಗ ಏನಾಗುತ್ತೆ ಅನ್ನೋದು ನಿಮ್ಗೆ ಕ್ವಶನ್ ಬರುತ್ತೆ. ಏನಿದು ಹಾಕ್ಕೊಂಡ್ರೆ ಏನಾಗುತ್ತೆ? ಇದು ಈ ಮನೆ ಟೋಟಲ್ ಭಾರ ನಿಮ್ಮ ಮೇಲೆ ಬೀಳುತ್ತೆ. ಅಂದರೆ ಸಾಲ ಮಾಡ್ಕೊಳ್ತೀವಿ, ಹೆಣ್ಮಕ್ಳು ನಿಮ್ಮದಾಗಿರೋದು ಬಿಡೋದಿಲ್ಲ. ಅರ್ಥ ಆಯ್ತು ಹೇಳೋದು? ಹಾಂ, ಇದನ್ನು ತೆಗೆದುಬಿಡಿ. ತೆಗಿತೀನಿ ಇದೊಮ್ಮೆ ಸರಿಗೆ ಸಪ್ರೇಟ್ ಆಯ್ತಿದ್ರು. ಬಾತ್ರೂಮ್ ಕರೆಕ್ಟ್ ಅದಿರಲಿ, ತೊಂದರೆ ಏನಿಲ್ಲ. ಅದು ಈ ಕಟ್ಟೆ ಇದೆಲ್ಲ ಕಟ್ಟೆ ಒಂಥರದ ಹಾಕಿ ಒಂದು ಇದ್ರ ಲೆವೆಲ್ಗೆ ಈ ಶೀಟು ಎಂಚು ಇಲ್ಲಿ ತಲೆ ತಗಲ್ದ ಹಾಗೆ ಇಲ್ಲಿಂದ ತಗೊಳ್ಳಿ. ಅದೇ ಸಮಯ ಇವಾಗ ಈ ಲೆವೆಲ್ ತಗೊಳ್ಳೋಣ. ಇಲ್ಲ ಬೇಡ, ಈಗ ಸ್ವಲ್ಪ ಮುಂದಕ್ಕೆ ಇಲ್ಲಿ ಒಂದಡಿ ಜಾಗ ಅದೇ ಬೇಡ ಬೇಡ. ಇಲ್ಲಿಗೊಂದು ಪಿಲ್ಲರ್ ಹಾಕ್ಬಿಡಿ. ಇಲ್ಲ, ನಾಲ್ಕು ಮೂಲೆ ಅದು ಅಲ್ಲಿ ಇತ್ತಿರೋದು ಕಬ್ಬಣದ್ದು. ಕಬ್ಬಣ 4 ಮೂಲೆ ಇದೈತಲ್ಲ, ಅದನ್ನ ಹಾಕ್ಕೊಂಬಿಡಿ. ಸ್ಟ್ರೈಟಾಗಿ ಇಲ್ಲಿಂದ ತೊಗೊಂಡು ಅವಕ್ಕೆ ಜಾಯಿಂಟ್ ಮಾಡಿ. ಇದೆಲ್ಲ ಹಂಗೆ ಇರಲಿ. ಇದು ಇದಕ್ಕೆ ಮಾತ್ರ ಜಾಯಿಂಟ್ ಮಾಡಿ. ಇದೆಲ್ಲ ನೋಡಿ, ಇದು ಎಷ್ಟು ಅಗಲ ಇದೆಯೋ ನೆನ್ಪಿಟ್ಕೊಳ್ಳಿ. ಇದನ್ನ ಇಲ್ಲಿಂದ ಇಲ್ಲಿಗೆ ಪಿಲ್ಲರ್ಗೆ ಎಷ್ಟು ಅಗಲ ಇದೆಯೋ ಒಳಾಯ ನೆನ್ಪಿಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇರ್ಬೇಕು ಪಿಲ್ಲರ್. ಮನೆ ನೇರವಾಗಿರ್ಬೇಕು. ಪಿಲ್ಲರ್ ಹಾಕೊಂಡು ಕ್ಲೀನಾಗಿ ಒಂದೇ ಲೆವೆಲ್ಗೆ ಶೀಟ್ ಹಾಕೊಂಬಿಡಿ. ಈ ಸ್ವಾಮಿ ಹಿಂಗೆ ಹಾಕೊಂಡ್ಬಿಡ್ತೇನೆ. ಹಿಂಗೆ ಹಾಕೊಂಬಿಡಿ. ಅದು ಹಿಂಗೆ ಹಾಕತ್ತೀನಿ. ಸರಿ ಐತಿದೆ. ಸರಿ, ಅದು ಅಲ್ಲ ಸ್ವಲ್ಪ ಸೋರ್ ಕಟ್ಟು ತಡಿ, ಹೊರ ಓಡಿಸ್ಬೇಡಿ. ಮತ್ತೆ ಅಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗುರುಗಳೇ. ಇವಾಗ ನೀವು ಇದು ಇದಲ್ಲ, ಇಲ್ಲಿಂದ ಕಂಬ ಹಾಕೊಂಡು ಅಷ್ಟೇ ಇಷ್ಟಕ್ಕೆ ಮಾಡ್ಕೊತೀನಿ. ಅದು ಹತ್ತಕ್ಕೆ ತಲೆ ಹೊಡಿತಲ್ಲ, ಅಲ್ಲಿವರೆಗೂ ಇಲ್ಲ ಅಷ್ಟೇ. ಸಾಕು ನೋಡಿ. ಹೌದು, ಈ ಲೆವೆಲ್ಗೆ ಹಾಕ್ಕೊಳ್ತೀನಿ, ಆ ಲೆವೆಲ್ಗೆ ಹಾಕ್ಕೊಳ್ತೀನಿ. ಇನ್ನೆರಡು ಹಾಕ್ಕೊಳ್ಳಿ ಬೇಕಿದ್ರೆ, ತೊಂದರೆ ಇಲ್ಲ. ಆಯ್ತು, 4 ಹಾಕತ್ತೀನಿ. ಬಾಗಿಲು ಬಾಗಿಲು ಅಡ್ಡ ಬರ್ದಂಗೆ ಹಾಕ್ಕೊಳ್ಳಿ. ಸರಿನಾ? ಹಾಕೊಂಡು ಶೀಟು ಹಿಂದಕ್ಕೂ ಮುಂದಕ್ಕೆ ಆಗಬಾರ್ದು. ಮತ್ತೆ ಒಂದೇ ಸಮ ಬರ್ಬೇಕು. ಒಂದೇ ಹಿಂದಕ್ಕೆ ಮುಂದಕ್ಕೆ ಹೋಗಬಾರ್ದು. ಒಂದೇ ಲೆವೆಲ್ ಆಗಿರಲಿ. ಸರಿನಾ? ಈ ಕಡೆ ಬರೋದು ಬೇಡ. ಸರಿನಾ? ಓಕೆ. ಇದೆಲ್ಲ ನಮ್ಗೆ ಇಲ್ಲಿ ಗಂಟ ಇದು ಒಂದು ಅಪ್ಪಿ ಮಾಡ್ಕೊಬಿಟ್ಟಿದೆ. ಅದು ಇರಲಿ, ಅದಕ್ಕೋಸ್ಕರ ಅದು ಬೇಡ ಒಂದು ಬೇಡ ಇರಲಿ. ಅದು ಆದರೆ ಈ ಎತ್ತರ ಆಗಿದಾವಲ್ಲ, ಇದೆಲ್ಲ ಕಟ್ ಬರುತ್ತೆ. ಅದೆಲ್ಲ ಇರಲಿ. ಅಲ್ಲ, ಇದು ಫುಲ್ ಕ್ಲೀನ್ ಮಾಡಿಸ್ತೀನಿ. ಮತ್ತೆ ಈಗ ಇದಕ್ಕೆ ಟಚ್ ಆಗಿದೆ ನೋಡಿ. ಹೌದು, ಇದಕ್ಕೆ ಟಚ್ ಆಗಿದೆಯಲ್ಲ, ಡ್ರಿಲ್ ಮಾಡಿ ಎಲ್ಲ ಕಟ್ ಮಾಡ್ತೀನಿ. ಇದು ಮಾಡಿ. ಓಕೆನಾ? ಕ್ಲೀನಾಗಿ ಇದು ಮಾಡಿ. ಅದು ಕಟ್ಟೆ ಮಾದೇಶ್ವರ ಅಂತ ವಿಡಿಯೋಲ್ಲಿ ಕಾಣಿಸ್ತಾವೆ ನೋಡಿ. ಸರಿ, ಅದಕ್ಕೆ ಇದು ಸ್ವಲ್ಪ ಮರ ಇರಲಿ ಅನ್ನೋ ಒಂದು ಸುಮ್ಮನೆ ಇದು ಮಾಡ್ಕೊಂಡಿದ್ದೆ. ಕಾಣ್ಲಿ ದೇವರು. ಏನಾಗತ್ತೆ? ಅಯ್ಯೋ ದೇವ್ರ, ಇನ್ನು ಪುಣ್ಯವಂತರು ನೀವು. 100 ಮೀಟರ್ ಶಿವನ್ ಏನೂ ಆಗಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ. ಏನಾಗಲ್ಲ. ಇಲ್ಲಿವರೆಗೂ ತೆಗೆದು ಕ್ಲೀನಾಗಿ ಕಾಣ್ಲಿ. ಸರಿನಾ? ಇದಕ್ಕೆ ಯಾವುದೇ ಕಾರಣ ಟಚ್ ಆಗಬಾರ್ದು. ಕ್ಲೀನಾಗಿ ಸೌರ್ ಬಿಡ್ರಿ. ಹರಿಯಾಣದಲ್ಲಿ ಸೌರ್ಲಿ ಅಂತಾರಲ್ಲ, ಹೌದೌದು, ಸೌರ್ ಬಿಡ್ರಿ. ಸರಿನಾ? ಕಟ್ ಮಾಡಿಬಿಡಿ. ಇದು ಸ್ವಲ್ಪ ವಿಡಿಯೋ ನೋಡಿ, ಇದು ಕಟ್ಬಿಟ್ಟಿದೆ 4 ಇಂಚು. ಇಲ್ಲ, ಟಚ್ ಬಿಡಿ. ಟಚ್ ಮಾಡಿ ಅದನ್ನ ಮಾಡೋದಾ? ಟಚ್ ಮಾಡಿ. ಎಲ್ಲಾ ಕಡೆನೂ ಟಚ್ ಬಿಡಿ ಅಂತ ಹೇಳಲ್ಲ. ಅಲ್ಲ, ಅದು ಯಾವುದೋ ಒಂದು ವಿಡಿಯೋ ನೋಡಿದ್ದೆ. ಕೆಲವಾರು ಅಗ್ನಿಮೂಲೆ ಅಲ್ವಾ ಇದು? ಅದರಿಂದ ನೋಡಿ, ಕೆಲವಾರು ಸೈಟ್ಗಳಿಗೆ ಅನುಗುಣವಾಗಿ, ಕಾಂಪಾಸ್ಗೆ ಅನುಗುಣವಾಗಿ ನಾವು ಕಟ್ ಮಾಡಿ ಟಚ್ ಬಿಡಿಸಿ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಕಡೆ ಟಚ್ ಬಿಡಿಸುವಾಗಿಲ್ಲ. ಟಚ್ ಮಾಡಿ, ಸೀಟ್ ಹಾಕ್ತಾನೆ. ಟಚ್ ಮಾಡಿ. ಈಗ ಇಷ್ಟು ಕವರ್ ಮಾಡ್ತೀನಿ. ಇದು ಇಲ್ಲಿ ಗಂಟ ಅದು ನೋಡಿ, ಇಲ್ಲಿ ಗಂಟ ಸೀಟ್ ಹಾಕ್ಕೋಬೋದ? ಬೇಡ, ಏನು ಬೇಡ. ಇದೊಂದು ಅಷ್ಟೇ ಸಾಕು. ಅಲ್ಲ, ಮುಂದಕ್ಕೆ ಇದೆಯಲ್ಲ, ಏನು ಬೇಡ ಸದ್ಯಕ್ಕೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಲ್ವಾ? ಫಸ್ಟ್ ಇಂಪ್ರೂವ್ಮೆಂಟ್ ಹೇಳೋಣ, ಆಮೇಲೆ ಮುಂದಿನ ಮಾತು. ಆಮೇಲೆ RCC ಮಾಡ್ಕೊ. ನಾನು ಬೇಡ ಅಂದಿಲ್ಲ. ಆಯ್ತು ಅಲ್ವದಾ? ಮುಂದೇನು ಬೇಡ. ಇಷ್ಟು ಹಾಕ್ಕೊಂಡಿದ್ರೆ ಫಿನಿಶ್, ಸಾಕಿದು. ಓಕೆ. ಇದು ನೋಡಿ, ಇದು ಏನು ಮಾಡ್ತೀರ ಅಂದರೆ, ಒಂದು ಕೆಲಸ ಮಾಡಿ. ಇದು ಹೈಟ್ ಮಾಡ್ಕೊಂಡಿದ್ದಾರೆ. ಅದು ಸ್ವಲ್ಪ ಅದಲ್ಲ, ಹೈಟ್ ಮಾಡಿದ್ದಾರೆ ನೋಡಿ. ಇದು ನೆಲದ ಲೆವೆಲ್ಗೆ ಇರಬೇಕು. ಸಾಧ್ಯವಾದಷ್ಟು ನೆಲದ ಲೆವೆಲ್ಗೆ ಇರಬೇಕು. ಅದಕ್ಕೆ ಏರ್ಪಾಟ್ ಮಾಡಿ. ಅಲ್ಲ, ಸ್ವಲ್ಪ ಹೈಟಲ್ಲಿ ಬೇಕಾದರೆ ಇದನ್ನ ಪೂರ್ತಿ ಹೈಟ್ ಕಡಿಮೆ ಮಾಡಿದಿಲ್ಲ. ಒಂದು ಸ್ವಲ್ಪ ಅಲ್ಲಿಂದ ಗಂಟ ಒಂಚೂರು ವಾಟರ್ನೇ ಮಾಡಿಸ್ಬಿಡೋ. ವಾಟರ್ನೇ ಮಾಡಿಸಿದ್ರೆ ಇದು ಹೈಟ್ ಆಗುತ್ತೆ. ಮನೆ ಹೈಟ್ ಸ್ವಲ್ಪ ಅದು 4 ಬೆಡ್ 1 ಇಂಚ್ ಒಂದು 2 ಇಂಚ್ ಏನಾದರೂ ಮಾಡ್ತಾರೆ. ತೆಗಿಸ್ತೀನಿ. ಪರ್ಸ್ ತರಿಸಿ ಇದು ತೆಗಿಸ್ತೀನಿ. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇರಲಿ. ಅದ್ರ ಬಗ್ಗೆ ಏನು ಬಾಜಿ ತಲೆ ಕೆಡಿಸ್ಕೋಬೇಡಿ. ಸರಿನಾ? ಮಸ್ತಾಗೆಲ್ಲ ಮಾಡಿರೋದು ಮಾಡಿದ್ದು ನೋಡಿ ಸುಮ್ಮನೆ. ನಂದು ಒಂದು ಪುಸ್ತಕ ಇದೆ, ತಿರುಪತಿ ರೆಡ್ಡಿ ಅಂತ. ನೋಡಿ ಒಂಚೂರು ಮಾಡ್ಕೊಂಡೆ. ಇದು 2 ಬಾರಿ ಮಾಡ್ಕೊಬಿಟ್ಟೆ. ಮನೆ ನಾನೇ ಮಾಡ್ಕೊಬಿಟ್ಟಿದ್ದು. ಸ್ವಲ್ಪ ತೊಂದರೆ ಆಗಿದೆ. ಇಳಿಸ್ತೀನಿ ಇದನ್ನ ಅದ್ರ ಲೆವೆಲ್ಗೆ
ಯಾವ್ದ್ರ ಲೆವೆಲ್ಗೆ ಅಂದರೆ ಹಾಂ ಇದಿದೆಯಲ್ಲ ಹಾಂ ಅದ್ರ ಲೆವೆಲ್ಗೆ ಮಾಡ್ಕೋಬೇಕು. ಪ್ಲಸ್ ಸರಿನಾ? ಇಲ್ಲ ಅಂದರೆ ಗಂಡ್ಮಕ್ಳು ಏನು ಮಾಡೋದು ಆಯ್ತು ನೆನ್ಪಿಟ್ಕೊಳ್ಳಿ. ಹಾಂ ಇದ್ರ ಲೆವೆಲ್ಗೆ ಗುರುಗಳೇ ಲೆವೆಲ್ಗೆ ಇದು ಇದೊಂಚೂರು ಬೆಡ್ ಹಾಕ್ಬಿಟ್ಟಿದ್ದು ಮೊದಲು ಇದು ಇಷ್ಟಕ್ಕೂ ಇದು ಮಾಡಿಸ್ಕೊಂಡು ಇದು ಸ್ವಲ್ಪ ಇಷ್ಟು ಎಲ್ಲ ತೆಗಿಬೇಕು, ಎಲ್ಲ ತೆಗಿಬೇಕು, ಫುಲ್ ಎಲ್ಲ ತೆಗಿಬೇಕು. ಆ ಕಡೆ ನೀರು ಹಾಕಿದ್ರೆ ಈ ಕಡೆ ಬರಬೇಕು, ಓಕೆ ಅಲ್ಲಿಂದ ಹಿಡಿದು ಅದೆಲ್ಲ ತೆಗಿಬೇಕು. ಆಯ್ತು ಸರಿನಾ? ಎಲ್ಲ ತೆಗೆದು ಬಿಡಿ. ಬನ್ನಿ ತೆಗಿಯೋಣ. ಭಾಳ ಚೆನ್ನಾಗಿದೆ ಅಂತ ತಲೆ ಹೋಗೋಂಥ ತೊಂದರೆ ಆಗಿಲ್ಲ. ಸ್ವಲ್ಪ ತೊಂದರೆಗಳನ್ನ ನಿವಾರಿಸ್ಕೊಂಬಿಡಿ ಎಲ್ಲ. ಈಗ ಸ್ವಲ್ಪ ಫೈನಾನ್ಷಿಯಲಿ ಸಮಸ್ಯೆ ಆಗ್ತಾ ಹೋಗ್ತದೆ, ಹಣಕಾಸು ಮುಕ್ಕಟ್ಟು ಜಾಸ್ತಿ ಆಗುತ್ತೆ, ಅದನ್ನ ಸ್ವಲ್ಪ ಫಿಲ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ನೀವು ಶೀಟಕ್ಕಾಗಲ್ಲ ಅಂದರೆ ತೆಂಗಿನ ಗರಿಯಾದ್ರೂ ಹಾಕ್ಕೊಳ್ಳಿ. ಏನು ಶೀಟೇ ಹಾಕಬೇಕು ಅನ್ನೋ ಪ್ರಶ್ನೆ ಇಲ್ಲ. ಇದು ಎರಡು ಕಡೆ ಬಗ್ಗಿದೆಯಾ? ಇದು ಎರಡು ಕಡೆ ಇದೆಯಾ? ಎರಡೂ ಕಡೆ ನೀರಿದ್ದಾಗ ಇದು ಇಲ್ಲಿ ಏನಾಗ್ತದೆ ಅಂದರೆ ಹೇಳ್ತೀನಿ. ಈ ಮನೆ ಮಾಡಿದ್ದೆ, ಆಮೇಲೆ 2018ರಲ್ಲಿ ಇದು ಮಾಡಿದೆ, ಮ್ಯಾಗ್ ಹೋದ್ರೆ 2000 ಏನೋ ಇದು ಪಶ್ಚಿಮ ಬಾಗಿಲು ರೋಡಿಗೆ ಮಾಡ್ಕೊಬಿಟ್ಟಿದೆ. ಮಾಡಿರಲಿ, ತೊಂದರೆ ಇಲ್ಲ. ಅಲ್ಲ ಯಾಕೆಂದ್ರೆ ಅಲ್ಲಿ ಎದುರುಗಳ ಒಂದು ಸಮಾಧಿ ಸಮಾಧಿ ಇರಲಿ, ಏನಾದರೂ ಓಪನ್ ಮಾಡಿ ಅದನ್ನ. ಓಪನ್ ಮಾಡಿ ಸರಿನಾ? ಅದು ಓಪನ್ ಮಾಡ್ಕೊಂಡು ನೆಮ್ಮದಿಯಾಗಿ ಮಾಡಿ. ಅರ್ಥ ಆಯ್ತಾ? ಯಾವ ನೆಲದಾಗ ಮಾಡ್ಕೊಂಡ್ರೆ ಒಂದು ವರ್ಷದಲ್ಲಿ ನೀವು ಕೂಡುತ್ತೆ. ಸರಿ RCC ಮಾಡ್ಕೊಂಡು ಮಾಡಬೇಕು. ಜಾಗ ಇಲ್ಲ ಗುರುಗಳೇ, ಇಬ್ಬರು 3 ಜನ ಮಕ್ಕಳು, ನನಗೆ ಇನ್ನೆಲ್ಲೂ ಜಾಗ ಇಲ್ಲ. ಅಲ್ಲ, ಇದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿ, ತಪ್ಪೇನು? ಹೌದು ಇದು ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಆಕಸ್ಮಿಕ ನಿಮ್ಗೆ RCC ಮಾಡೋದು ಬೇಡ ಅನ್ಸಿದ್ರೆ ಹುಡುಗರಿಗೆ ಒಂದೇ ಕಡೆ ಹೆಂಚು ಇದು ಎತ್ಬಿಟ್ಟಿದ್ದನ್ನ ಒಂದೇ ಕಡೆ ಈ ಕಡೆ ನೀರು ಬೆಳೆದು ಮಾಡ್ಕೊಳ್ಳಿ. ಫಿನಿಶ್ ಆಗ್ತೈತೆ. ಹಂಚು ಅಂದ್ರೆ ಇದು 17, 29 ಇತ್ತು, ಅದು 10 ಅಡಿ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ. 39 ಆಗಲಿ, ಅದು ಅದ್ರ ಬಗ್ಗೆ ಏನಿಲ್ಲ. ಟೋಟಲ್ ಮನೆ ಇದೆಯೋ ಎಲ್ಲ ನೀರು ಈ ಕಡೆನೇ ಬಿಡಿ. ಸರಿನಾ? ಎಲ್ಲ ನೀರು ಈ ಕಡೆನೇ ಬಿಡಿ. ನಿಮಗೆ ಹಿಂತಿರುದಂಗೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ನಾನು ಜವಾಬ್ದಾರಿ. ಜಾಸ್ತಿ ಖರ್ಚು ಮಾಡಬೇಡಿ, ಸುಮ್ಮನೆ ಹೌದೌದು ಇರೋದ್ರಲ್ಲೇ ಮಾಡ್ಕೊಳ್ಳಿ. ಕೈ ನೀವು ಹೇಳ್ದಂಗೆ ಕೈ ಸುಟ್ಕೊಬಿಟ್ಟಿದ್ದೀನಿ. ಕೈ ಸುಟ್ಕೊಂಡಿದ್ದೀರಿ, ಹಾಗಂತ ಎದುರೋದು ಬೇಡ. ಇಲ್ಲಿಂದ ಹೊಸ ಜೀವನ ಸ್ಟಾರ್ಟ್. ಇಷ್ಟು ದಿನ ಒಂದು, ಇಲ್ಲಿಂದ ಸ್ಟಾರ್ಟ್. ನಾನು ನಿಮ್ಮ ಜೊತೆಲಿದ್ದೀನಿ ಸರಿ ಟೋಟಲ್.